ಶ್ರೀಗಂಧ ವಾಹಿನಿಯ ಇಷ್ಟಾರ್ಥ ಸಿದ್ಧಿರಸ್ತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಕ್ಷತ್ರಗಳ ಸರಣಿಯ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಪರಾಶರ ಆಸ್ಟ್ರಾಲಜಿಕಲ್ ಹಬ್ ಹಾಗೂ ಪರಾಶರ ಜ್ಯೋತಿಷ್ಯ ಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ನಿರಂಜನ್ ಭಾರದ್ವಾಜ್ ಗುರುಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರಮ್ಮ. ಶ್ರೀಗಂಧ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ಗುರುಗಳೇ, ಇವತ್ತಿನ ಸಂಚಿಕೆಯಲ್ಲಿ ಯಾವ ನಕ್ಷತ್ರದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತು ಭರಣಿ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಭರಣಿ ನಕ್ಷತ್ರ ಕಾಲಚಕ್ರದ ಪ್ರಥಮ ರಾಶಿ ಮೇಷರಾಶಿಯಲ್ಲಿ ಬರ್ತಕ್ಕಂತಹ ದ್ವಿತೀಯ ನಕ್ಷತ್ರ. ಇದು ಸಹ ಪೂರ್ಣ ನಕ್ಷತ್ರ ಅಂತ ಕರೀತಕ್ಕಂಥದ್ದು. ಸಹಜವಾಗಿ 13 ಡಿಗ್ರಿ 20 ನಿಮಿಷ ಏನು ಈ ಮೇಷರಾಶಿಯ ಒಂದು ಭಾಗ ಇದೆ, ಆ ಭಾಗದಿಂದ 26 ಡಿಗ್ರಿ 40 ನಿಮಿಷದವರೆಗೂ ಸ್ಪ್ಯಾನ್ ಆಗ್ತಕ್ಕಂತಹ, ಅಂದರೆ ಅಷ್ಟೂ ವಿಸ್ತೀರ್ಣತೆಯನ್ನು ಉಳ್ಳಂತಹ ಒಂದು ಪೂರ್ಣ ನಕ್ಷತ್ರ. ಸಹಜವಾಗಿ ಈ ಒಂದು ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೆ ಅವರು ಮನುಷ್ಯ ಗಣಕ್ಕೆ ಸೇರ್ತಕ್ಕಂತಹ ವ್ಯಕ್ತಿತ್ವಗಳು. ಹಾಗೆ ಚತುರ್ವಿಧ ಫಲಪುರುಷಾರ್ಥಗಳಲ್ಲಿ ಈ ಅರ್ಥವನ್ನು ಪ್ರತಿನಿಧಿಸ್ತಕ್ಕಂತಹ ಒಂದು ನಕ್ಷತ್ರ ಭರಣಿ ನಕ್ಷತ್ರ. ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಸಾಮಾನ್ಯವಾಗಿ ಒಂದು ದೃಢ ನಿಶ್ಚಯವನ್ನು ಹೊಂದಿರತಕ್ಕಂಥ ಜನ. ನೋಡಿ, ಸಂಕಲ್ಪ ಅನ್ನುವಂಥದ್ದು ಏಕಮಾತ್ರ ವಿಷಯ. ಈ ನಿಶ್ಚಯ ಅಂತಕ್ಕಂಥದ್ದು ಅದು ಮಾಡಲೇಬೇಕು ಅಂತಕ್ಕಂತಹ ಒಂದು ಈ ಬದ್ಧತೆ ಉಳ್ಳಂತಹ ಒಂದು ವಿಶ್ವಾಸಪೂರಿತವಾದಂಥ ವಿಷಯ. ಆದರೆ ದೃಢ ನಿಶ್ಚಯ ಅನ್ನುವಂಥದ್ದು ಮಾಡೇ ತೀರ್ತೀನಿ ಅಂತಕ್ಕಂತಹ ನಿರ್ಣಯಯುಕ್ತವಾದಂತಹ ಒಂದು ವಿಚಾರ. ನಿರ್ಣಯವನ್ನು ಸರಿಯಾಗಿ ಕೊಡ್ತಕ್ಕಂತಹ ಈ ಬುದ್ಧಿ ಚೈತನ್ಯ ಈ ಭರಣಿ ನಕ್ಷತ್ರದವ್ರಿಗೆ ಭಗವಂತ ಕೊಟ್ಟಿರ್ತಾನೆ. ಹಾಗಾಗಿ ದೃಢ ಸಂಕಲ್ಪ ಅಥವಾ ದೃಢ ನಿಶ್ಚಯವನ್ನು ಹೊಂದಿರತಕ್ಕಂಥವರು ಈ ಭರಣಿ ನಕ್ಷತ್ರದವರು. ಆಮೇಲೆ ಸಹಜವಾಗಿ ಉತ್ಸಾಹಶೀಲರಾಗಿ ಯಾವುದೇ ಕೆಲಸ ಮಾಡಬೇಕಾದರೂ ಒಂದು ಉತ್ಸಾಹಭರಿತವಾಗಿ ಆ ಉತ್ಸಾಹಶೀಲತೆಯಿಂದ ಕೆಲಸ ಮಾಡ್ತಕ್ಕಂತಹ ಒಂದು ಆ ಕಾರ್ಯವೈಖರಿಯ ಒಂದು ವಿಧಾನ ಅದ್ಭುತವಾಗಿರುತ್ತೆ. ಅಷ್ಟು ಒಂದು ಪಾಸಿಟಿವಿಟಿ ಇವರಲ್ಲಿ ಇರುತ್ತೆ. ಆಮೇಲೆ ಈ ಭರಣಿ ನಕ್ಷತ್ರದವರು ಬಹಳ ಒಂದು ಆತ್ಮವಿಶ್ವಾಸವನ್ನು ಹಾಗೆ ಒಂದು ಸ್ಟ್ರಾಂಗ್ ವಿಲ್ ಪವರನ್ನು ಅವರು ಹೊಂದಿರ್ತಾರೆ. ನೋಡಿ, ವಿಶ್ವಾಸ ಬೇರೆ, ಆತ್ಮವಿಶ್ವಾಸ ಬೇರೆ. ಹಾಗಾಗಿ ವಿಶ್ವಾಸ ಅಂತಕ್ಕಂಥದ್ದು ಮಾಡ್ತಕ್ಕಂತಹ ಒಂದು ಕ್ರಿಯಾಕರ್ಮದ ಮೇಲೆ ಇರತಕ್ಕಂತಹ ಒಂದು ಭರವಸೆ. ಆತ್ಮವಿಶ್ವಾಸ ಅಂತಂದರೆ ನಾನು ಏನೇ ಆದರೂ ಸರಿನಪ್ಪ, ಅದು ಏನೇ ಬಂದರೂ ಜಯಿಸ್ತೀನಿ ಅಂತಕ್ಕಂತಹ ಒಂದು ಒಂದು ಒಳಹರಿವಿನಲ್ಲಿರ್ತಕ್ಕಂತಹ ಶಕ್ತಿ. ಆ ಒಳಹರಿವಿನಲ್ಲಿರ್ತಕ್ಕಂಥ ಶಕ್ತಿ ಇದೆಯಲ್ಲ, ಈ ಹರಿವು ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೋಬೇಕು. ನೋಡಿ, ಹರಿವನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಮನಸ್ಸಿನಲ್ಲಿ ಈ ಹರಿದಾಡ್ತಕ್ಕಂತಹ ಅನೇಕ ಗೊಂದಲಯುಕ್ತ ವಿಚಾರಗಳು ಅದು ತಿಳಿಯಾಗಬೇಕು. ಹಾಗಾಗಿ ಯಾವಾಗ ನಿಮ್ಮ ಒಳಹರಿವು ಆಟೋಮೆಟಿಕಲಿ ಎನೇಬಲ್ ಆಗುತ್ತೆ. ಸೊ ಹಾಗಾಗಿ ಗೊಂದಲವನ್ನು ಕಡಿಮೆ ಮಾಡಿಕೊಳ್ಳುವಷ್ಟು ಆ ಚೈತನ್ಯ ಭಗವಂತ ನಿಮಗೆ ಕೊಟ್ಟಿದ್ದಾನೆ ಭರಣಿ ನಕ್ಷತ್ರದವ್ರಿಗೆ. ಹಾಗಾಗಿ ಗೊಂದಲಕ್ಕೆ ಸಿಲುಕದೆ ನೀವು ಒಂದು ಒಳ್ಳೆ ಒಂದು ರೀತಿಯಾದಂತಹ ಕಾನ್ಫಿಡೆನ್ಸ್ನಿಂದ, ಯಾವುದೇ ಗೊಂದಲವಿಲ್ಲದೆ, ಯಾವುದೇ ವಿಚಲಿತವಾಗ್ತಕ್ಕಂತಹ ವಿಚಾರಗಳಿಲ್ಲದೆ ತಾವು ಕಾನ್ಫಿಡೆಂಟಿಂದ ಒಂದು ರೀತಿಯಾದಂತಹ ಒಂದು ನಾನು ಮುನ್ನುಗ್ತೀನಪ್ಪ, ಏನು ಬಂದರೂ ನಾನು ಅದನ್ನು ಜಯಿಸ್ತೀನಿ ಅಂತಕ್ಕಂತಹ
ಒಂದು ಆತ್ಮವಿಶ್ವಾಸದಿಂದ ನುಗ್ತಿರಲ್ಲ, ಆ ಕಾನ್ಫಿಡೆನ್ಸ್ ಸಾಕು ನಿಮಗೆ. ದಟ್ ಕೈಂಡ್ ಆಫ್ ಕಾನ್ಫಿಡೆನ್ಸ್ ವಿಲ್ ಬಿ ಹ್ಯಾವಿಂಗ್ ಸರ್ಟನ್ ಕೈಂಡ್ ಆಫ್ ಬೂಸ್ಟ್ನೆಸ್ ಫ್ಯಾಕ್ಟರ್ಸ್. ಎಸ್ಪೆಷಲಿ ಆ ಬೂಸ್ಟ್ನೆಸ್ ಫ್ಯಾಕ್ಟರ್ ಏನಪ್ಪ ಅಂತಂದರೆ, ಇನ್ನೂ ಹುಮ್ಮಸ್ಸು, ಮಾಡ್ತೀನಿ ಬಿಡಲ್ಲ, ನಾನು ಕೈ ಹಾಕಿದ್ರೆ ಅರ್ಧಕ್ಕೆ ನಿಲ್ಲಿಸುವಂಥ ಜಾಯಮಾನ್ದವನಲ್ಲ ನಾನು ಅಂಥೇಳಿ ಇನ್ನೂ ಆ ಒಂದು ಕೆಲಸವನ್ನು ಏನಾದರೂ ಸರಿ ಮಾಡೇ ತೀರ್ತೀನಿ ಅಂಥೇಳಿ ಆ ಮುನ್ನುಗ್ಗುವಂತಹ ಆ ಒಂದು ಸ್ಪಿರಿಟನ್ನು ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದು ದೊಡ್ಡ ವಿಷಯ. ಅದು ಭರಣಿ ನಕ್ಷತ್ರದವ್ರಿಗೆ ಭಾಳ ಚೆನ್ನಾಗಿರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ನಕ್ಷತ್ರದವರು ಒಂದು ರೀತಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ಮನಸ್ಸಿಟ್ಟು ಮಾಡ್ತಾರೆ. ಆ ಮನಸ್ಸಿನಲ್ಲಿ ಆ ತಿಳಿಯಾದಂತಹ ಒಂದು ಭಾವನೆ ಇರುತ್ತೆ. ಆ ಭಾವನೆಯನ್ನು ಯಾವತ್ತೂ ಭದ್ರವಾಗಿಟ್ಕೊಂಡು ಮನಸ್ಸಿಟ್ಟು ಕೆಲಸ ಮಾಡ್ತಾರಲ್ಲ, ಅದು ಸಕ್ಸಸ್ಸನ್ನು ತಂದುಕೊಡುತ್ತೆ. ಹಾಗಾಗಿ ಭಾಳ ಸಕ್ಸಸ್ಫುಲ್ ಪರ್ಸ್ನಾಲಿಟೀಸ್ನ ನಾವು ಈ ನಕ್ಷತ್ರದಲ್ಲಿ ನೋಡ್ಬೋದು. ನೋಡಿ, ಭರಣಿ ನಕ್ಷತ್ರದವ್ರಿಗೆ ಅತಿ ಮುಖ್ಯವಾಗಿ ಸೂರ್ಯ ಭಾಳ ಇಂಪಾರ್ಟೆಂಟ್ ಪ್ಲ್ಯಾನೆಟ್ಟು. ಆದರೆ ಇಲ್ಲೊಂದು ವಿಷಯ ಅರ್ಥ ಮಾಡ್ಕೋಬೇಕು. ಶುಕ್ರ ಗ್ರಹ ಆಳ್ತಕ್ಕಂತಹ ಭರಣಿ ನಕ್ಷತ್ರದವ್ರಿಗೆ ಸೂರ್ಯನ ಇಂಪಾರ್ಟೆನ್ಸ್ ಏನಪ್ಪ ಇದೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಎಷ್ಟೋ ಜನ ಏನು ಮಾಡ್ತಾರೆ, ಶುಕ್ರನ ಪ್ರಾತಿನಿಧ್ಯಕ್ಕೆ ಒಳಪಟ್ಟಿರ್ತಕ್ಕಂತಹ ಈ ನಕ್ಷತ್ರ ಬರೀ ಶುಕ್ರನ ಮಾತ್ರ ಇನ್ಫ್ಲೂಯೆನ್ಸು, ಇನ್ನು ಬೇರೆ ಗ್ರಹಗಳದ್ದು ಯಾವುದು ಇನ್ಫ್ಲೂಯೆನ್ಸ್ ಇಲ್ಲ ಅನ್ನೋ ಥರ ಒಂದು ರೀತಿ ಮಾತಾಡ್ತಾರೆ. ಬಟ್ ಅದು ಕ್ಲಾಸಿಕಲ್ ಓರಿಯೆಂಟೇಷನ್ನಿಂದ ನಾನು ತಮಗೆ ತಿಳಿಸ್ತಾ ಇರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ನಾರದ ಸಂಹಿತೆಯಲ್ಲಿ ಇರತಕ್ಕಂತಹ ಒಂದು ವಿಚಾರ. ಈ ಸೂರ್ಯ ಗ್ರಹದ ಒಂದು ಪ್ರಭಾವ ಈ ಭರಣಿ ನಕ್ಷತ್ರದವ್ರಿಗೆ ಖಂಡಿತವಾಗ್ಲೂ ಬೇಕಾಗುತ್ತೆ. ಯಾಕೆ ಅಂತಂದರೆ, ಸೂರ್ಯ ಗ್ರಹ ಈಸ್ ಮೆಂಟ್ ಫಾರ್ ಟ್ರೂತ್. ಹಾಗಾಗಿ ಆ ಟ್ರೂತ್ಫುಲ್ನೆಸ್ ಫ್ಯಾಕ್ಟ್ರಿಗೆ ಸೂರ್ಯ ಗ್ರಹನೇ ಕಾರಕ. ಆ ಟ್ರೂತ್ಫುಲ್ನೆಸ್ ಮ್ಯಾಟ್ರ್ ಏನಿದೆಯಲ್ಲ, ಆ ಟ್ರೂತ್ಫುಲ್ನೆಸ್ ಮ್ಯಾಟ್ರನ್ನ ಇವರು ಒಂದು ರೀತಿ ಅವರ ಜೀವನದಲ್ಲಿ ಅಡಾಪ್ಟ್ ಮಾಡಿಕೊಂಡು ಬದುಕಬೇಕು. ಇಲ್ಲದೆ ಹೋದರೆ ಇವರ ಜೀವನ ಭಾಳ ನಿಕೃಷ್ಟವಾದ ಪರಿಸ್ಥಿತಿಲಿ ಸಾಗುತ್ತೆ. ಹಾಗಾಗಿ ಇದಕ್ಕೊಂದೊಂದು ವಿಶೇಷವಾದಂತಹ ಒಂದು ನಿದರ್ಶನವನ್ನು ಕೊಡೋದಾದರೆ ನೋಡಿ, ಪುರಾಣದ ಒಂದು ಹಿನ್ನೆಲೆಗೆ ಹೋದಾಗ, ಅಂದರೆ ಪೌರಾಣಿಕವಾದಂತಹ ಒಂದು ಕಥಾನಕಕ್ಕೆ ನೀವು ಒಂದು ರೀತಿಯಾದಂತಹ ಮಹಾಭಾರತದ ಒಂದು ಕಥಾನಕಕ್ಕೆ ನೀವು ಅದನ್ನು ತಿಳ್ಕೊಳ್ಳೋದಕ್ಕೆ ಮುಂದಾಗಿ, ಅದರಲ್ಲಿ ಬರ್ತಕ್ಕಂತಹ 2 ಕ್ಯಾರೆಕ್ಟರ್ಸು, ಸ್ಪೆಷಲ್ ಕ್ಯಾರೆಕ್ಟರ್ಸು ಭರಣಿ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು. ಯಾರಪ್ಪ ಆ ಸ್ಪೆಷಲ್ ಕ್ಯಾರೆಕ್ಟರ್ಸು ಅಂತಂದರೆ, ಒಂದು ಈ ಧರ್ಮರಾಜ ಅಂದರೆ ಧರ್ಮರಾಯ, ಮತ್ತೊಂದು ಕ್ಯಾರೆಕ್ಟರು ದುರ್ಯೋಧನ. ಆ್ಯಕ್ಚುಲಾಗಿ ಅವನ ಮೂಲತಃ ಹೆಸರು ಸುಯೋಧನ ಅಂತ. ಅವನ ಕಪಟ ಬುದ್ಧಿ ಹಾಗೂ ಕಲ್ಮಶವಾದಂತಹ ಒಂದು ಮಾನಸಿಕ ಸ್ಥಿತಿ ಅವನಿಗೆ ದುರ್ಯೋಧನ ಅನ್ನುವಂತಹ ಒಂದು ಹೆಸರನ್ನು ತಂದುಕೊಡ್ತು. ಹಾಗಾಗಿ ಮೂಲತಃ ಸುಯೋಧನ, ತದನಂತರದಲ್ಲಿ ದುರ್ಯೋಧನ ಏನು ಈ ಒಂದು ಕೌರವರ ಒಬ್ಬ ಸಾಂಕೇತಿಕವಾದಂತಹ ವ್ಯಕ್ತಿಯಾಗಿದ್ದ, ಅಂದರೆ ಕೌರವರನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಬ್ಬ ಪ್ರತಿನಿಧಿಯಾಗಿದ್ದ ಮೂಲ ಒಂದು ವ್ಯಕ್ತಿ ಅಂತಂದರೂ ಕೌರವರ ಪೈಕಿ ಒಬ್ಬ ಮೂಲ ವ್ಯಕ್ತಿ ಅಂದರೂ ತಪ್ಪಾಗಲ್ಲ. ಹಾಗಾಗಿ ಆ ಒಬ್ಬ ದುರ್ಯೋಧನ ಏನು ಹುಟ್ಟಿರ್ತಕ್ಕಂತಹ ಒಂದು ನಕ್ಷತ್ರ ಇದೆ, ಅದು ಭರಣಿ ನಕ್ಷತ್ರ. ಆನ್ ದಿ ಸೇಮ್ ಕಾಂಟ್ರರಿ, ನಮ್ಮ ಏನು ಈ ಯುಧಿಷ್ಠಿರ ಅಂತಕ್ಕಂತಹ ಧರ್ಮರಾಜ ಅಥವಾ ಧರ್ಮರಾಯ ಏನು ಹುಟ್ಟಿರ್ತಕ್ಕಂತಹ ಈ ಒಂದು ನಕ್ಷತ್ರ, ಈ ಭರಣಿ ನಕ್ಷತ್ರ ಇದೆ. ಇವರಿಬ್ಬರದ್ದು ಕ್ಯಾರೆಕ್ಟರ್ಸ್ನ ನೀವು ಅವಲೋಕನ ಮಾಡಿಕೊಳ್ಳಿ. ಹಾಗೆ ಸ್ವಲ್ಪ ವಿಮರ್ಶಾತ್ಮಕವಾದಂತಹ ದೃಷ್ಟಿಕೋನದಲ್ಲಿ ಚಿಂತನೆ ಮಾಡಿ. ಧರ್ಮರಾಯ ಎಂಥ ಮಹಾನುಭಾವ, ಯಾವುದೇ ಕಾರಣಕ್ಕೂ ಧರ್ಮವನ್ನು ಮೀರಿ ನಡಿಬೇಕು ಅಂತ ಯೋಚನೆ ಮಾಡಿದವನೂ ಅಲ್ಲ. ಅಂದರೆ ಆ ಧರ್ಮದ ವಿಚಾರದಲ್ಲಿ ಅವನಿಗಿದ್ದಂತಹ ಒಂದು ಬದ್ಧತೆ, ಆ ಧಾರ್ಮಿಕವಾದಂತಹ ಕಳಕಳಿ ಎಷ್ಟು ಮಟ್ಟಿಗಿತ್ತು ಅಂತ
ನಾನೇನು ಹೇಳಬೇಕಾಗಿದ್ದಿಲ್ಲ, ತಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ದಿ ಸೇಮ್ ಕಾಂಟ್ರರಿ ಯು ಜಸ್ಟ್ ಕಂಪೇರ್ ವಿತ್ ದಿ ದುರ್ಯೋಧನ. ದುರ್ಯೋಧನನು ನಾವು ಅವನ್ನ ಅಲ್ಲಿಗೆಳೆಯುವಂತಹ ಒಂದು ವಿಚಾರ ಇಲ್ಲ. ವಿತ್ ರೆಸ್ಪೆಕ್ಟ್ ಟು ಸರ್ಟನ್ ಸ್ಟ್ರೆಂತ್, ಅವನಿಗೆ ಬಹಳ ಒಂದು ಬುದ್ಧಿ ಚೈತನ್ಯ ಇತ್ತು. ಹಾಗೆ ಪರಾಕ್ರಮಿ ಸಹ. ಒಂದು ರೀತಿ ಅವನ ಒಂದು ಶೌರ್ಯ ಪರಾಕ್ರಮಗಳಿಗೂ ಸಹ ಸಾಕಷ್ಟು ಕಥಾ ಹಿನ್ನೆಲೆ ಇದೆ ಮಹಾಭಾರತದಲ್ಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಧರ್ಮರಾಯ ಏನು ಒಂದು ವಿಧವಾಗಿ ಅವನು ಈ ದುರ್ಯೋಧನನಿಗೆ ಹೋಲಿಸ್ಕೊಂಡ್ರೆ ನಮಗೆ ಒಬ್ಬ ಸಕಾರಾತ್ಮಕವಾದಂತಹ ವ್ಯಕ್ತಿತ್ವವುಳ್ಳಂತಹ ಮನುಷ್ಯ ಅಂತ ಕಾಣಿಸ್ತಾನೆ. ಆದರೆ ನೋಡಿ, ದುರ್ಯೋಧನನ್ನು ನಾವು ಧರ್ಮರಾಯನಿಗೆ ಕೊಡುವಷ್ಟು ಪ್ರಾಶಸ್ತ್ಯವನ್ನು ಅವನಿಗೆ ನಾವು ಕೊಡೋದಿಲ್ಲ. ಈ ಒಂದು ಅವನಲ್ಲಿ ಕೆಲವೊಂದು ಉತ್ತಮವಾದ ವಿಚಾರಗಳು ಇದ್ದರೂ ಸಹ, ವಿದ್ಯೆನಲ್ಲೂ ಸಹ ಭಾಳ ಅವನು ಕೆಲವೊಂದು ವಿದ್ಯೆಗಳಲ್ಲಿ ಪಾರಂಗತನಾಗಿದ್ದ. ಈ ದುರ್ಯೋಧನ ಸಾಮಾನ್ಯವಾಗಿ ಈ ಒಂದು ಏನು ಈ ಕರ್ಣ ಮತ್ತು ಈ ದುರ್ಯೋಧನ ಇವರೆಲ್ಲ ಹೆಚ್ಚು ಕಡಿಮೆ ಒಂದು ರೀತಿ ಒಂದೇ ವಿಧವಾದಂತಹ ಒಂದಷ್ಟು ವಿದ್ಯೆಗಳನ್ನು ಅವರು ಸಮವಾಗಿ ಅದರಲ್ಲಿ ಆ ವಿದ್ಯೆಯಲ್ಲಿ ಉತ್ತಮವಾದಂತಹ ತರಬೇತಿಯನ್ನು ಅವರು ಹೊಂದಿದ್ದರು. ಬಟ್ ಕರ್ಣ ಒಂದು ಕೈ ಮೇಲ್ಗೈ ಸಾಧಿಸ್ತ, ಅದು ಬೇರೆ ವಿಷಯ. ಬಟ್ ಈ ದುರ್ಯೋಧನ ಅವನಲ್ಲೂ ಸಹ ಒಂದಷ್ಟು ಏನು ವಿದ್ಯೆಗಳಿತ್ತು, ಅದಕ್ಕೆ ಸರಿಸಮನಾಗಿ ಇದ್ದಂತಹ ಅಷ್ಟೇ ವಿದ್ಯೆಯನ್ನು ಭಾಳ ವಿಶೇಷವಾಗಿ ಅವನು ಏನು ಪಡೆದಿದ್ದ ಕರ್ಣ ಅಂಥವನ್ನ ಒಬ್ಬ ಪ್ರಾಣ ಸ್ನೇಹಿತನಾಗಿ ಮಾಡಿಕೊಳ್ತಾನೆ. ಆದರೆ ಇಷ್ಟೆಲ್ಲ ಕೆಲವೊಂದೆಲ್ಲ ಒಂದು ಉತ್ತಮವಾದಂತಹ ವೈಚಾರಿಕತೆ ಇದ್ದರೂ ಸಹ ದುರ್ಯೋಧನನ ನಾವು ಭಾಳಷ್ಟು ಹಂತಗಳಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಧರ್ಮರಾಯನಿಗೆ ನಾವು ಹೋಲಿಸ್ಕೊಂಡಾಗ. ಸೊ ಧರ್ಮರಾಯ ಸಹಜವಾಗಿ ಒಂದು ಅವನು ಲೆಕ್ಕಕ್ಕಿಡದೇ ಇರುವಂಥ ವಿಚಾರ ಏನಪ್ಪ ಅಂತಂದರೆ, ಅವನ ಪ್ರಾಣವನ್ನೂ ಸಹ ಅವನು ಲೆಕ್ಕಕ್ಕಿಡಲಿಲ್ಲ. ಅಷ್ಟರ ಮಟ್ಟಿಗೆ ಅವನು ಧರ್ಮ ರಕ್ಷಣೆಗೆ ಮುಂದಾದ. ಅಂದರೆ ಪ್ರಾಣ ಹೋದರೂ ಸರಿ, ಧರ್ಮ ಇಂಪಾರ್ಟೆಂಟು, ಧರ್ಮಕ್ಕೆ ನಾವು ಕೊಡ್ತಕ್ಕಂಥ ಮಹತ್ವ ಅದು ಬಹಳ ಮುಖ್ಯ ಅಂತ ಹೇಳಿ ಧರ್ಮರಾಯ ಅದ್ರ ಪ್ರಕಾರವಾಗಿ ನಡ್ಕೊಂಡ. ದುರ್ಯೋಧನ ಏನಾದರೂ ಸರಿ ಆಕ್ರಮಿಸ್ಕೊಳ್ಬೇಕು, ಕಬಳಿಸ್ಕೊಳ್ಬೇಕು ಅಂಥೇಳಿ ಕಡೆಗೆ ಅವನು ಬರೀ ಆಕ್ರಮಣ ಬುದ್ಧಿಗೆ ಅವನು ಏನು ಆ ಒಂದು ನಿಟ್ಟಿನಲ್ಲಿ ಆ ಬುದ್ಧಿಯನ್ನು ಓಡಿಸ್ಕೊಂಡು ಎಲ್ಲವನ್ನ ಕಬಳಿಸ್ತಾ ಬಂದ. ಕಡೆಗೆ ಪಾಂಡವರ ಒಂದು ಪಾಲಿನಲ್ಲಿರ್ತಕ್ಕಂತಹ ಆ ಭೂಮಿಯನ್ನು ಸಹ ಅವನು ಕಬಳಿಸ್ಲಿಕ್ಕೆ ಮುಂದಾದ. ಅದಕ್ಕಾದಂತಹ ವೃತ್ತಾಂತಗಳು ಎಲ್ಲವೂ ಸಹ ತಮಗೆ ಗೊತ್ತಿದೆ. ಪಗಡೆ ಆಟ, ಇತ್ಯಾದಿ ವೃತ್ತಾಂತಗಳು ಇರಲಿ. ಒಟ್ಟಾರೆ ಈ ಎರಡು ವಿಧವಾದಂತಹ ಕ್ಯಾರೆಕ್ಟರ್ಸ್ನ ನೀವು ಅನಲೈಸ್ ಮಾಡಬೇಕು. ಧರ್ಮರಾಯ, ದುರ್ಯೋಧನ ಇಬ್ಬರು ಭರಣಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಕ್ಯಾರೆಕ್ಟರ್ಸು. ಏನಿದು ಅಜಗಜಾಂತರ ವ್ಯತ್ಯಾಸ ಇದೆಯಲ್ಲ. ಒಬ್ಬರು ಧರ್ಮಕ್ಕಾಗಿ ಅವರ ಒಂದು ವಿಚಾರಧಾರೆಗಳನ್ನು ಅವರು ಆ ಒಂದು ನಿಟ್ಟಿನಲ್ಲಿ ಕಾಣ್ತಾ ಹೋದರೆ, ಇನ್ನೊಬ್ಬ ಏನು ಅಧರ್ಮಕ್ಕೆ ಇಳಿದ್ಬಿಟ್ನಲ್ಲ ಅಂತ ನಿಮಗೆ ಅನಿಸಿರುತ್ತೆ. ಹೌದು, ಇದು ಬಹಳ ಒಂದು ಡಿಫ್ರೆನ್ಷಿಯೇಷನ್ ಇರತಕ್ಕಂತಹ ವಿಚಾರ, ಅಂದರೆ ವ್ಯತ್ಯಾಸ ಇರತಕ್ಕಂತಹ ಒಂದು ವಿಚಾರ. ನೋಡಿ, ಈ ವ್ಯತ್ಯಾಸ ಇದೆಯಲ್ಲ, ಧರ್ಮರಾಯನಿಗೂ ಮತ್ತು ದುರ್ಯೋಧನನಿಗೂ ಇರತಕ್ಕಂತಹ ವ್ಯತ್ಯಾಸ, ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹ ವಿಚಾರ ಏನಪ್ಪ ಅಂತಂದರೆ, ಭರಣಿ ನಕ್ಷತ್ರದವರಲ್ಲಿ ಧರ್ಮಕ್ಕನುಗುಣವಾದಂತಹ ವ್ಯಕ್ತಿಗತ ವಿಷಯಗಳು, ಅಧರ್ಮಕ್ಕನುಗುಣವಾದಂತಹ ವ್ಯಕ್ತಿಗತ ವಿಷಯಗಳು ಎರಡೂ ಇವೆ. ಹಾಗಾಗಿ ಎರಡು ಫೇಸಸ್ನ ಹೊಂದಿರತಕ್ಕಂಥದ್ದು. ಅಂದರೆ ಫೇಸ್ ಅಂದರೆ ಮುಖ, ಫೇಸೆಟ್ ಅಂದರೆ ಅದು ಆಯಾಮ. ಹಾಗಾಗಿ ದಿ ಡೈಮೆನ್ಷನಲ್ ವ್ಯೂ ಅಂತ ಹೇಳ್ತೀವಿ.
ಡೈಮೆನ್ಷನಲ್ ವ್ಯೂ ಇದೆಯಲ್ಲ, ಈ ಭರಣಿ ನಕ್ಷತ್ರದವರಲ್ಲಿ ನಾವು ಅದನ್ನು ವಿಶೇಷವಾಗಿ ಕಾಣ್ಬೋದು. ಇದಕ್ಕೆ ಮತ್ತೊಂದು ವಿಚಾರ ತಮಗೆ ತಿಳಿಸ್ಕೊಡ್ತೀನಿ. ಯಾರು ಭರಣಿ ನಕ್ಷತ್ರದಲ್ಲಿ ಶುಕ್ಲ ಪಕ್ಷದಲ್ಲಿ ಹುಟ್ಟಿರ್ತಾರೆ ಅವರು ಸಾಮಾನ್ಯವಾಗಿ ಈ ಉತ್ತಮವಾದಂತಹ ಆದರ್ಶಪ್ರಾಯ ಗುಣಗಳನ್ನ ಅವರು ಹೊಂದಿರ್ತಾರೆ. ಆದರ್ಶಪ್ರಾಯ ಗುಣ ಅಂದಾಗ ಧರ್ಮರಾಯ ಅಂತಾರೆ ಹೆಚ್ಚು ಕಡಿಮೆ. ಏಕೆಂದರೆ ಧರ್ಮರಾಯನಷ್ಟೇ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಸಮ್ವಾಟ್ ಟ್ರೂತ್ಫುಲ್ನೆಸ್, ಹಾಗೆ ಒಂದು ವೈಚಾರಿಕತೆ ಇರತಕ್ಕಂತಹ ಗುಣ, ಇಂಥದ್ದೆಲ್ಲ ಹೊಂದಿರ್ತಾರೆ. ಈ ಕೃಷ್ಣ ಪಕ್ಷದಲ್ಲಿ ಯಾರು ಈ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅದರಲ್ಲೂ ಹೆಚ್ಚು ಕಡಿಮೆ ಒಂದು ಸಪ್ತಮಿಯಿಂದ ಆಚೆಗೆ, ಅಂದರೆ ಕೃಷ್ಣ ಪಕ್ಷದ ಸಪ್ತಮಿಯಿಂದ ಆಚೆಗೆ ಹುಟ್ಟಿರ್ತಕ್ಕಂಥವರಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಅಥವಾ ಒಂದು ಈ 40% ಆದರೂ ಅಟ್ಲೀಸ್ಟ್ ಸ್ವಲ್ಪ ಈ ಅಧರ್ಮಕ್ಕೆ ಅನುಗುಣವಾದಂತಹ ಚಿಂತನೆಗಳು, ಬುದ್ಧಿಮಟ್ಟ ಇಂಥದ್ದೆಲ್ಲ ಕಾಣ್ಬೋದು. ಹಾಗಂತ ನಾನು ಈ ಕೃಷ್ಣ ಪಕ್ಷದ ಸಪ್ತಮಿಯಿಂದ ಆಚೆಗೆ ಹುಟ್ಟಿರ್ತಕ್ಕಂಥ ಭರಣಿ ನಕ್ಷತ್ರದವರೆಲ್ಲ ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ನೋಡಿ, ಮನುಷ್ಯರು ನಾವೆಲ್ಲ. ಮನುಷ್ಯನಿಗೆ ಮಾನುಷ ಗುಣಗಳು ಅಂತ ಏನಿರುತ್ತೆ ಅದಕ್ಕೆ ತದ್ವಿರುದ್ಧವಾದಂತಹ ಕೆಲವೊಂದು ಅನೀತಿ ಗುಣಗಳು ಸಹ ಇರುತ್ತೆ. ಆ ಅನೀತಿ ಗುಣಗಳನ್ನು ಈ ಕಲಿಗಾಲದಲ್ಲಿ ಸಾಕಷ್ಟು ಜನ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅದನ್ನು ಅನುಸರಿಸ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವೊಬ್ಬರಿಗೆ ಗಮನಕ್ಕೆ ಬಂದಿದ್ದರೂ ಉಡಾಫೆ, ಏನೋ ಒಂಥರ ಉಡಾಫೆ ತೋರಿಸ್ಕೊಂಡು ಯಾರೂ ಮಾಡದೇ ಇರೋ ತಪ್ಪ ನಾನು ಮಾಡ್ತಾ ಇರುವಂಥದ್ದು ಅನ್ನೋವಂಥ ಮಟ್ಟಿಗೆ ಮನಸ್ಥಿತಿಯನ್ನು ಅವ್ರು ಇಟ್ಕೊಂಡ್ಬಿಟ್ಟಿರ್ತಾರೆ. ಅದಿರಲಿ, ಅದ್ರ ಬಗ್ಗೆ ನಾನು ಮಾತಾಡೋದು ಬೇಡ. ಸೊ ಸಾಮಾನ್ಯವಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಚಾರ ಏನಪ್ಪ ಅಂತಂದರೆ, ಧರ್ಮ ಅಂದಿದ ತಕ್ಷಣ ಚೂರು ಕೆಟ್ಟದ್ದೇ ಅವ್ರ ಕಡೆ ನಡೆಯಲ್ಲ ಅಂತಲ್ಲ. ಇದು ದ್ವಾಪರ ಯುಗನೂ ಅಲ್ಲ, ಅಥವಾ ಏನು ಸತ್ಯಯುಗನೂ ಅಲ್ಲ. ಇರಲಿ, ಕಲಿಯುಗದಲ್ಲಿ ಕೆಲವೊಂದು ಅಧರ್ಮಕ್ಕನುಗುಣವಾಗಿ ಅಥವಾ ಅಸತ್ಯದ ವಿಚಾರಗಳಲ್ಲಿ ಕೆಲವೊಂದು ಟೆಂಡೆನ್ಸೀಸ್ಗಳು ಬರುತ್ತೆ. ಅದು ಏನೂ ಮಾಡೋಕ್ಕಾಗಲ್ಲ, ಮನುಷ್ಯರಿಗೆ ಬರ್ತಕ್ಕಂಥದ್ದೇ. ಇದನ್ನೆಲ್ಲ ಎಷ್ಟರ ಮಟ್ಟಿಗೆ ಜಯಿಸ್ತಾರೆ ಅನ್ನೋದು ಇಂಪಾರ್ಟೆಂಟು. ಮಾಡಿದ ತಪ್ಪನ್ನೇ ಪುನಃ ಪುನಃ ಮಾಡ್ಕೊಂಡು ಹೋಗ್ತಾರಾ, ಅಥವಾ ಈ ತಪ್ಪುಗಳನ್ನ ತಿದ್ದುಪಡಿ ಮಾಡಿಕೊಂಡು ಬದುಕ್ತಾರ ಅಂತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ತಪ್ಪನ್ನು ತಿದ್ದುಕೊಂಡು ಬದುಕ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ಅದು ಒಂದು ಪ್ರಧಾನ ಗುಣ. ಮಾಡಿದ ತಪ್ಪನ್ನೇ ಮಾಡಿಕೊಂಡು ಸಮಜಾಯಿಷಿ ಕೊಟ್ಕೊಂಡು ಯಾರೂ ಮಾಡಲಾರ ತಪ್ಪು ನಾನು ಮಾಡ್ತಾಯಿದ್ದೀನ ಅಂತ ಅಂದ್ಕೊಂಡು ಹೋಗುವಂಥದ್ದು, ಅದು ಒಂದು ಎಕ್ಸ್ಟೆನ್ಷನ್ಗೆ ಸರಿಯಾಗಿ ಅದು ಹೋಗುವಂತಹ ಸಂದರ್ಭ ಬರುತ್ತಲ್ಲ, ಆ ಎಕ್ಸ್ಟೆನ್ಷನಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಯಾರ ಕೈಲಿ ಅಂದರೆ ಈ ಶನಿ ರಾಹು ಕೇತುಗಳ ಕೈಲಿ ಸಿಗಾಕೊಂಡಾಗ ಅನುಭವಿಸುವಂತಹ ಪಾಡು ಯಾರಿಗೂ ಬೇಡ, ಅಷ್ಟರ ಮಟ್ಟಿಗೆ ಆ ಪಾಡು ಉಂಟಾಗುತ್ತೆ. ನೋಡಿ ವೀಕ್ಷಕರೇ, ಒಟ್ಟಾರೆ ಏನು ಇಷ್ಟೆಲ್ಲ ವಿಚಾರ ನಿಮಗೆ ಈ ಭರಣಿ ನಕ್ಷತ್ರದಲ್ಲಿ ಹೇಳ್ತಾ ಇದ್ದೀನಿ, ಇದ್ರ ಸಾರಾಂಶ ಇಷ್ಟೇ. ಧರ್ಮರಾಯಂತಹ ಮೌಲ್ಯಯುತವಾದ ಗುಣಗಳನ್ನ ಅಡಾಪ್ಟ್ ಮಾಡಿಕೊಂಡು ಕಷ್ಟ ಏನೇ ಬರಲಿ ಅದಕ್ಕೆ ಭಗವಂತನ ರಕ್ಷಣೆ ಇದೆಯಪ್ಪ ಅನ್ನುವಂತಹ ಮನೋಭಾವದಿಂದ ತಾವು ಮುಂದೆ ನಿಮ್ಮ ಜೀವನದಲ್ಲಿ ಬದುಕನ್ನು ಸಾಗಿಸ್ಕೊಂಡು ಹೋಗೋದಾದರೆ ಖಂಡಿತವಾಗ್ಲೂ ಭಗವಂತನ ರಕ್ಷಣೆ ನಿಮಗೆ ಸದಾಕಾಲ ಇರುತ್ತೆ. ನೀವು ನಿಮ್ಮ ಜೀವನದ ಒಂದು ದಡವನ್ನು ನೀವು ಯಾವುದೇ ಕಾರಣಕ್ಕೂ ತಲುಪ್ತೀರಿ ಅಂತ ಹೇಳ್ಬೋದು. ಅಥವಾ ಈ ದಾರಿನಲ್ಲಿ ಹೋಗದೆ ನಿಮ್ಮದೇ ಆದಂತಹ ಒಂದು ಸ್ಪೆಷಲ್ ಟ್ರ್ಯಾಕ್ನಲ್ಲಿ ನಾನು ನಡೆದಿದ್ದೇ ದಾರಿ ಅನ್ನೋ ಥರ ನಡೆದ್ರಿ, ಬೇಕಾಬಿಟ್ಟು ಮನಸೋ ಇಚ್ಛೆ, ಧರ್ಮವೋ ಅಧರ್ಮವೋ
ಆ ಒಂದು ದಾರಿ ಯಾವುದು ಸಿಗುತ್ತೋ ಅದು, ಬೇಕಾದಾಗ ಧರ್ಮ ಅಥವಾ ಅಧರ್ಮಕ್ಕೆ ಒಂದು ಬೆಂಬಲ ಕೊಡೋ ಸಂದರ್ಭ ಬಂದರೆ ಅದಕ್ಕೂ ಬೆಂಬಲ ಕೊಟ್ಬಿಡ್ತೀನಿ ನೋಡೋಣ, ಒಟ್ಟಿನಲ್ಲಿ ನಾನು ಮೇಲಕ್ಕೆ ಬರಬೇಕಪ್ಪ, ಯಾವ್ದು ಹೆಂಗಾದರೂ ಆಗಲಿ ಅನ್ನುವಂತಹ ಒಂದು ಈ ಫ್ಲೆಕ್ಸಿಬಲ್ ಮೈಂಡ್ಸೆಟ್ ಇಟ್ಕೊಂಡು ಹೇಗೆ ಧರ್ಮದ ಕಡೆನೂ ಒಂದು ಸತಿ ವಾಲೋದು, ಅಧರ್ಮದ ಕಡೆಗೂ ಒಂದು ಸತಿ ಟರ್ನ ತಗೊಳ್ಳೋದು, ಈ ರೀತಿ ಮಾಡಿಕೊಂಡು ಹೋದಾಗ ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಬದುಕಿನ ಒಂದು ಆ ದಡವನ್ನು, ಆ ಜೀವನದಲ್ಲಿ ನಿಮ್ಮ ಒಂದು ಬದುಕಿನ ಈ ದಾರಿಯಲ್ಲಿ ಸಾಗಬೇಕಾದರೆ ಆ ಒಂದು ದಡವನ್ನು ಏನು ತಲುಪಬೇಕು ಅಂತ, ಯಾವುದೋ ಒಂದು ಆ ಡೆಸ್ಟಿನಿ ಪಾಯಿಂಟ್ನ ತಲುಪಬೇಕು ಅಂತ ಹೋಗ್ತಾ ಇರ್ತೀರಲ್ಲ, ಆಗ ತಾವು ಪೂರ್ಣ ಮಟ್ಟಿಗೆ ಆ ಒಂದು ದಡವನ್ನು ತಲುಪಲಿಕ್ಕಾಗೋದಿಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಇದೊಂದು ಒಂದು ರೀತಿ ಒಂದು ಸತ್ಯ ಸಂಗತಿ ನೋಡಿ. ಈ ಸತ್ಯ ಸಂಗತಿಯ ವ್ಯಾಲಿಡೇಷನಲ್ ಪಾಯಿಂಟ್ ಇದೆಯಲ್ಲ, ಇದೇನಪ್ಪ ಅಂತಂದರೆ, ಆ ವ್ಯಕ್ತಿ ಎಷ್ಟೇ ಸಫರಿಂಗ್ ಪಡಲಿ, ಎಷ್ಟೇ ಫ್ರಸ್ಟ್ರೇಷನ್ಗೊಳಗಾಗಲಿ, ಆ ಒಂದು ವಿಚಾರದಲ್ಲಿ ತನ್ನ ದಡವನ್ನು ನಾನು ಇದೇ ಒಂದು ಮಾರ್ಗದಲ್ಲಿ, ಇದೇ ರೀತಿ ನೀತಿಗಳಲ್ಲಿ, ಇದೇ ರೀತಿ ರಿವಾಜುಗಳಲ್ಲಿ ನಾನು ನನ್ನ ದಡ ತಲುಪ್ತೀನಿ ಅಂತ ಯಾವೊಬ್ಬ ವ್ಯಕ್ತಿ ಒಂದು ಲೆಕ್ಕಾಚಾರಕ್ಕನುಗುಣವಾಗಿ ಸಂಕಲ್ಪ ಮಾಡ್ತಾನೆ, ಈ ಲೆಕ್ಕಾಚಾರ ಒಂದು ನಯವಾದಂತಹ ನಡಿಗೆಯ ಆಧಾರದಲ್ಲಿರಬೇಕು, ಅಂದರೆ ಧರ್ಮವಾಗಿರಬೇಕು. ಅಂಥವನು 100% ಜಯಿಸ್ತಾನೆ, ಸೋತರೂ ಕಡೆ ಪಕ್ಷ ಗೆದ್ದೇ ಗೆಲ್ತಾನೆ. ಹಾಗಾಗಿ ಸೋತಿ ಗೆಲ್ತಕ್ಕಂಥದ್ದಿದೆಯಲ್ಲ, ಅದು ನಿಜವಾದ ಗೆಲುವು. ಏಕೆಂದರೆ ಸೋಲು ಮನುಷ್ಯನಿಗೆ ಎಲ್ಲ ವಿಧವಾಗಿಯೂ ಸಹ ವಿಶ್ವಾಸವನ್ನು, ಒಂದು ಒಂದು ದೃಢ ನಿಶ್ಚಯವನ್ನು ಹೆಚ್ಚು ಕಡಿಮೆ ಅದು ಮನಸ್ಸಿನಲ್ಲಿ ಇಟ್ಕೊಂಡು, ಆ ದೃಢ ನಿಶ್ಚಯವನ್ನು ಇಟ್ಕೊಂಡು ಮತ್ತೆ ನಾನು ಪ್ರಯತ್ನ ಪಡಬೇಕು, ಮರಳಿ ಯತ್ನವ ಮಾಡಬೇಕು ಅಂಥೇಳಿ ಮುನ್ನುಗ್ಗುವಷ್ಟು ಕೆಪಾಸಿಟಿ ಕೊಡುತ್ತಲ್ಲ. ಸೊ ದಟ್ ಈಸ್ ದಿ ಅಲ್ಟಿಮೇಟ್ ಥಿಂಗ್ ದಟ್ ಎವ್ರಿಬಡಿ ಶುಡ್ ನೀಡ್ ದಟ್ ಒನ್ ಇನ್ ಆರ್ಡರ್ ಟು ಅಚೀವ್ ಸಮಥಿಂಗ್ ಇನ್ ಈಚ್ ಆ್ಯಂಡ್ ಎವ್ರಿಬಡೀಸ್ ಲೈಫ್. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಅದನ್ನು ಅರ್ಥ ಮಾಡ್ಕೋಬೇಕು. ನೋಡಿ, ನಾನು ಯಾಕೆ ಇಷ್ಟೊಂದು ವಿವರಣೆ ಕೊಟ್ಟು ಮಾತಾಡ್ತಾ ಇದ್ದೀನಿ ಅಂತಂದರೆ, ಈ ಧರ್ಮ ಅಧರ್ಮದ ನಡುವೆ ಫೈಟ್ ಅಂತ ಏನು ಸಂಘರ್ಷಣೆ ಈಚೆ ಪ್ರಪಂಚದಲ್ಲಿ ನಡೀತಾ ಇದೆ ಅಂತ ತಿಳ್ಕೊಬೇಡಿ, ನಮ್ಮಲ್ಲೂ ನಡೀತಾ ಇದೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೇ ನಡೀತಾ ಇದೆ. ಸತ್ಯ ಸುಳ್ಳು ಅನ್ನುವಂತಹ ಎರಡು ಪ್ಯಾರಾಮೀಟರ್ಸ್ಗಳ ನಡುವೆ ದೈನಂದಿನವಾಗಿ ನಾವು ಸೆಣಸಾಟವನ್ನು ಆಡಲೇಬೇಕಾಗಿದೆ. ಆ ಸೆಣಸಾಡುವಂತಹ ಒಂದು ವಿಚಾರ ಇದೆಯಲ್ಲ, ಅದನ್ನು ನಾವು ಧರ್ಮೋಚಿತವಾಗಿ ನಡೆಸಬೇಕಾಗ್ತದೆ. ಹಾಗಾಗಿ ಯಾವುದೇ ಅನುಚಿತವಾದ ವರ್ತನೆಗಳು ಮನುಷ್ಯನಿಗೆ ಒಂದು ರೀತಿಯಾದಂತಹ ಆ ಡಿಕ್ಲಿನೇಷನನ್ನು ಕೊಡುತ್ತೆ. ಹಾಗಾಗಿ ಇನ್ಕ್ಲಿನೇಷನ್ನೇ ಬೇಕು ಜೀವನದಲ್ಲಿ ಅಂತಂದರೆ, ಕಷ್ಟಪಟ್ಟರಾದರೂ ಸುಖ ಉಂಟು ಅನ್ನೋದ್ರ ಮೇಲೆ ಭರವಸೆ ಇಡಿ. ಈ ಒಂದು ವಿಚಾರದಲ್ಲಿ ನೀವು ಭರವಸೆ ಇಟ್ಟಾಗ ಮಾತ್ರವೇ ನಿಮ್ಮ ಲೈಫಲ್ಲಿ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡೋಕ್ಕಾಗೋದು. ಅದರಲ್ಲೂ ಭರಣಿ ನಕ್ಷತ್ರದವರಂತೂ ಆ ಒಂದು ವಿಶೇಷವಾದಂತಹ ಒಂದು ಮೈಂಡ್ಸೆಟ್ ಅಂತ ಏನು ಹೇಳ್ತೀನಿ, ಎಸ್ಪೆಷಲಿ ಯಾವುದೇ ಕಷ್ಟಕರವಾದಂಥ ಪರಿಸ್ಥಿತಿ ಬರಲಪ್ಪ, ಅದರಲ್ಲಿ ನಾನು ನಲುಗಿ ಒಂದು ಸುಖಕರವಾದಂತಹ ವಿಚಾರಕ್ಕೆ ನಾನು ಆ ಒಂದು ದಾರಿಯನ್ನು ಅಟ್ ಲಾಸ್ಟ್ ನಾನು ಹಿಡಿತೀನಿ, ಅದು ನಂಗೆ ಸಿಗುತ್ತೆ, ಆ ದಾರಿಲಿ ನಂಗೆ ಸಿಗುತ್ತೆ ಅನ್ನುವಂಥ ಭರವಸೆ ಇಟ್ಕೋಬೇಕು. ಇಷ್ಟು ತಿಳ್ಕೊಳ್ಳಿ. ಭರಣಿ ನಕ್ಷತ್ರದವರು ಈ ಉತ್ತಮವಾದಂತಹ ಈ ಮಹಾಭಾರತದ ನಿದರ್ಶನದಿಂದ ತಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಅತಿ ಸುಲಭ ಅಂಥೇಳಿ ನಾನು ಈ ಉದಾಹರಣೆಯನ್ನು ಅಥವಾ ಈ ನಿದರ್ಶನವನ್ನು ಕೊಟ್ಟಿದ್ದೀನಿ. ವೀಕ್ಷಕರೇ, ಈ ಭರಣಿ ನಕ್ಷತ್ರದವ್ರಿಗೆ ಸಾಮಾನ್ಯವಾಗಿ ಟರ್ನಿಂಗ್ ಪಾಯಿಂಟ್ಸ್ ಅಂತ ಬರ್ತಕ್ಕಂಥದ್ದು 24ನೇ ಏಜ್ನಲ್ಲಿ
ಹಾಗೆ 32ನೇ ವಯಸ್ಸಿನಲ್ಲಿ ಪ್ರಮುಖವಾದಂತಹ ಒಂದು ಟರ್ನಿಂಗ್ ಪಾಯಿಂಟ್ಸ್ಗಳು ಬರ್ತಕ್ಕಂಥದ್ದು. ಅಂದರೆ ಏನಾಗತ್ತಪ್ಪ ಆ ಸಂದರ್ಭದಲ್ಲಿ ಅಂತಂದರೆ, ನೋಡಿ 24ನೇ ವರ್ಷದಲ್ಲಿ ಬರ್ತಕ್ಕಂಥ ಟರ್ನಿಂಗ್ ಪಾಯಿಂಟ್ ಇದೆಯಲ್ಲ, ಸಹಜವಾಗಿ ಒಂದು ಆ ಕ್ರಿಟಿಕಲ್ ಫೇಸ್ ಅಂತ ಹೇಳ್ತೀವಿ. ಅಂದರೆ ಏನೋ ಒಂದು ವಿಧವಾದಂತಹ ಆ ಕ್ಲಿಷ್ಟಕರವಾದಂತಹ ಸಂದರ್ಭ, ಈ ಕಷ್ಟಕರವಾದಂತಹ ವಾತಾವರಣದಲ್ಲಿ ಅದು ಒಂದು ರೀತಿ ಉದ್ಭವಿಸ್ತಕ್ಕಂಥದ್ದು. ಅಂದರೆ ಕಂಗಾಲಾಗ್ತಕ್ಕಂತಹ ಪರಿಸ್ಥಿತಿ ಉಂಟಾಗ್ತದಲ್ಲ, ಆ ಸಂದರ್ಭದಲ್ಲಿ ಈ ಏನೂ ತೋಚದೇ ಇರುವಂತಹ ಒಂದು ಆ ಸ್ಥಿತಿಗೆ ನಾವು ಒಂದು ರೀತಿ ಇಟ್ಸ್ ವೆರಿ ಅನ್ಪ್ರಿಡಿಕ್ಟಬಲ್ ಅಂತಾರೆ. ಹಾಗಾಗಿ ಆ ಅನ್ಪ್ರಿಡಿಕ್ಟಬಲ್ ಸಿಚುವೇಶನ್ ಇದೆಯಲ್ಲ, ಅದು ಕ್ಲಿಷ್ಟಕರವಾದ ಸಂದರ್ಭ ಅಂತ ಹೇಳ್ತಕ್ಕಂಥದ್ದು. ಆ ಕ್ಲಿಷ್ಟಕರವಾದ ಸಂದರ್ಭದಲ್ಲಿ ಮನುಷ್ಯನಿಗೆ ಆ ಕಷ್ಟ ಅನ್ನೋದ್ರದ್ದು ಅನುಭವ ಇದೆಯಲ್ಲ, ಅದು ಹೇಳ್ತೀರದ ಬಾಧೆ ಅದು. ಹಾಗಾಗಿ ಆ ಬಾಧೆ ಮನುಷ್ಯನ ಒಂದು ರೀತಿ ಈ ಏನೋ ಒಂಥರ ಏನೂ ನನಗೆ ಮಾಡೋಕ್ಕಾಗ್ತಾ ಇಲ್ಲಪ್ಪ ಅನ್ನುವಂತಹ ಒಂದು ಪರಿಸ್ಥಿತಿಗೆ ದೂಡುತ್ತೆ. ಒಟ್ಟಾರೆ ಏನೇ ಪರಿಸ್ಥಿತಿ ಇರಲಿ, ಭಗವಂತನ ಒಂದು ಬೆಂಬಲ ಎಲ್ಲೋ ಒಂದು ಕಡೆ ಸಿಗುತ್ತಪ್ಪ ಅಂತ ವಿಶ್ವಾಸ ಇರುತ್ತಲ್ಲ, ಅಲ್ಲಿಂದ ಆಚೆಗೆ ನಿಮ್ಮ ಜೀವನ ಬೇರೊಂದು ದಿಕ್ಕಿನೆಡೆಗೆ ಸಾಗುತ್ತೆ. ಹಾಗಾಗಿ ದಿ ಡೈರೆಕ್ಷನಲ್ ಚೇಂಜ್ ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ವಿತ್ ರೆಸ್ಪೆಕ್ಟ್ ಟು ದಿ ಟರ್ನಿಂಗ್ ಪಾಯಿಂಟ್ ಅಂದರೆ 24ನೇ ವಯಸ್ಸು ಮತ್ತು 32ನೇ ವಯಸ್ಸಿನ ಆಸ್ಪಾಸು. ಕೆಲವೊಬ್ಬರು 33ನೇ ವಯಸ್ಸಿಗೂ ಸಹ ಅದು ಆ್ಯಕ್ಟಿವೇಟ್ ಆಗುತ್ತೆ. ಹಾಗಾಗಿ ಈ 32 ತಪ್ಪು 33 ಈ ಎರಡು ವಯೋಮಾನದಲ್ಲೇ ಆಗ್ತಕ್ಕಂಥದ್ದು. ಇದರಿಂದ ಏನಪ್ಪ ಆಗುತ್ತೆ ಅಂತಂದರೆ, ಒಂದು ಶಕ್ತಿ ಸಾಮರ್ಥ್ಯಗಳು ಹೆಚ್ಚಾಗುತ್ತೆ. ಆ ದುಡಿಯುವಂತಹ ಒಂದು ಕೆಪಾಸಿಟಿ, ಆ ಮನಸ್ಥಿತಿ ಭಾಳ ಹೇರಳವಾಗಿರುತ್ತೆ. ಹಾಗಾಗಿ ಆ ದುಡಿಮೆಯ ಸಾಮರ್ಥ್ಯ, ಆ ಒಂದು ಸ್ಟ್ರೆಂತ್ ಇದೆಯಲ್ಲ, ಅರ್ನಿಂಗ್ ಸ್ಟ್ರೆಂತು, ಅದು ದುಪ್ಪಟ್ಟಾಗುತ್ತೆ. ಒಟ್ಟಾರೆ ಏನೋ ಒಂದು ಸಾಧನೆ ಮಾಡ್ತೀನಪ್ಪ, ಆ ಒಂದು ಹಠ ಛಲ ಇಟ್ಕೊಂಡು ಆ ಸಾಧನೆ ಮಾಡಬಲ್ಲೆ ಅನ್ನೋಷ್ಟು ವಿಶ್ವಾಸ ಬರುತ್ತಲ್ಲ, ಆ ವಿಶ್ವಾಸ ನಿಮಗೆ ಭರಣಿ ನಕ್ಷತ್ರದವ್ರಿಗೆ ಈ 32ನೇ ಒಂದು ಏಜ್ನಲ್ಲಿ ಭಾಳ ಚೆನ್ನಾಗೇ ಬರುತ್ತೆ. ಕೆಲವೊಬ್ಬರಿಗೆ ಅವ್ರ ಬರ್ತ್ ಚಾರ್ಟ್ನಲ್ಲಿ ಸ್ವಲ್ಪ ಶುಕ್ರನ ಪೊಸಿಷನ್ ಏನಾದರೂ ಸ್ಟೇಟಸ್ ವೈಸು ಸ್ವಲ್ಪ ವೀಕ್ ಇದ್ದಾಗ 1 ವರ್ಷ ತಡವಾಗಿ ಬರ್ಬೋದು ಅಷ್ಟೇ. ಬಟ್ ಆ ಒಂದು 32 ತಪ್ಪು 33ರಲ್ಲಿ ಭಾಳ ಚೆನ್ನಾಗಿ ಬರುತ್ತೆ. 24ನೇ ವಯಸ್ಸಿನಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಲೋಕಜ್ಞಾನ ಬಹಳ ಮೂಡ್ತಕ್ಕಂಥದ್ದು ಈ 24ನೇ ಒಂದು ವಯಸ್ಸಿನಲ್ಲಿ. ಹಾಗಾಗಿ ಇದನ್ನು ತಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಭರಣಿ ನಕ್ಷತ್ರದವರು ನೀವು ನೆಗೆಟಿವ್ ಎನರ್ಜಿಯನ್ನು ಒಂದು ರೀತಿ ಇಟ್ಕೊಂಡು ಬದುಕೋ ಥರ ಆಗುತ್ತೆ. ಈ ನೆಗೆಟಿವ್ ಎನರ್ಜಿನ ಕಳ್ಕೋಬೇಕು ಅಂತಂದರೆ ನಾನು ಒಂದು ವಿಶೇಷವಾದಂತಹ ಪರಿಹಾರ ಕ್ಷೇತ್ರವನ್ನು ರೆಕಮೆಂಡ್ ಮಾಡ್ತೀನಿ. ಆ ಒಂದು ಪರಿಹಾರ ಕ್ಷೇತ್ರ ಯಾವುದಪ್ಪ ಅಂತಂದರೆ, ಪಶ್ಚಿಮ ಬಂಗಾಳದಲ್ಲಿ ಇರತಕ್ಕಂತಹ 52 ವಿಶೇಷವಾದಂತಹ ಏನು ಮಹಾಶಕ್ತಿ ಪೀಠಗಳು ಅಂತ ಇವೆ ಇಡೀ ಭಾರತದಲ್ಲಿ. ಆ 52 ಶಕ್ತಿ ಪೀಠಗಳಲ್ಲೇ ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂತಹ ದಶಮಹಾವಿದ್ಯಾಧಿಪತಿ ಅಂತ ಅನ್ನಿಸ್ಕೊಂಡಿರ್ತಕ್ಕಂತಹ ಮಹಾತಾಯಿ, ಈ ಜಗತ್ತನ್ನು ಸಲುತ್ತಾ ಇರತಕ್ಕಂತಹ ಜಗಜ್ಜನನಿ, ಆ ಒಂದು ಏನು ಪಾರ್ವತಿ ಅಂಶದ ದೇವತೆ, ಏನು ದುಷ್ಟರ ಒಂದು ಸಂಹಾರಕ್ಕೂ ನಾನು ರೆಡಿ ಅಂತ ಹೇಳ್ತಕ್ಕಂತಹ ದೇವತೆ, ಶಿಷ್ಟರ ರಕ್ಷಣೆಗಾಗಿ ಒಂದು ಯಾವುದೇ ವಿಧವಾದಂತಹ ತ್ಯಾಗವನ್ನು ಮಾಡಬಲ್ಲ ಮಹಾತಾಯಿ, ಆ ಮಹಾಕಾಳಿ ಅಮ್ಮನ ಒಂದು ದಿವ್ಯ ಸಾನ್ನಿಧ್ಯ ಇರತಕ್ಕಂಥದ್ದು ಈ ಕಾಳಿಘಾಟ್ ಅಂತಕ್ಕಂತಹ ಒಂದು ಪ್ರದೇಶದಲ್ಲಿ. ಹಾಗಾಗಿ ಈ ಒಂದು ಪ್ರದೇಶದಲ್ಲಿರ್ತಕ್ಕಂತಹ ಮಹಾಕಾಳಿ ಅಮ್ಮನವರ ಒಂದು ದಿವ್ಯ ಸಾನ್ನಿಧ್ಯ ಏನಿದೆ, ಅಲ್ಲಿಗೆ ನೀವು ಹೋಗಿದ್ದು ಬನ್ನಿ. ಮೊದಲನೇದಾಗಿ ಈ ಒಂದು ರೆಕಮೆಂಡೇಷನನ್ನು ನಾನು ಈ ಪರಿಹಾರ ಕ್ಷೇತ್ರದ ವಿಚಾರದಲ್ಲಿ ಮಾಡ್ತೀನಿ. ಹಾಗಾಗಿ ಪ್ರತಿಯೊಬ್ಬ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ನಿಮ್ಮ ಜೀವಮಾನದಲ್ಲಿ ಈ ಒಂದು
ಈ ದಿವ್ಯ ಸಾನ್ನಿಧ್ಯ ಏನಿದೆ, ಮಹಾಕಾಳಿಯಮ್ಮನವರ ಒಂದು ದಿವ್ಯ ಸಾನ್ನಿಧ್ಯ ಇಲ್ಲಿ ಏನು ಅಷ್ಟು ಈ ಒಂದು ಕ್ಷೇತ್ರ ಪ್ರಬಲವಾದ ಕ್ಷೇತ್ರ ಅಂತ ಅನ್ನಿಸ್ಕೊಳ್ಳಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಈ ಒಂದು ಕ್ಷೇತ್ರದಲ್ಲೇ ಏನು ಈ ನಮ್ಮ ಪರಶಿವನ ಮೊದಲನೇ ಒಂದು ಪತ್ನಿ ಆದಂತಹ ಈ ಸತೀದೇವಿಯ ಒಂದು ಈ ಏನು ಸ್ವಯಂ ಅಗ್ನಿ ಸ್ಪರ್ಶ ಮಾಡಿಕೊಂಡಾದಂತಹ ಒಂದು ಸಂದರ್ಭದ ನಂತರ ಏನು ಈ ಶಿವ ತನ್ನ ಒಂದು ಪ್ರಖರವಾದಂತಹ ಒಂದು ಕ್ರೋಧಾಗ್ನಿಯನ್ನು ಇಟ್ಕೊಂಡು ಶಿವತಾಂಡವವನ್ನು ಏನು ಮಾಡ್ತಾನೆ, ಆ ಸಂದರ್ಭದಲ್ಲಿ ಈ ಸತೀದೇವಿಯ ಅಂಗಗಳು ಈ ಭೂಮಿ ಮೇಲೆ ಬೀಳ್ತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ಸತೀದೇವಿಯ ಈ ಬಲಗಾಲಿನ ಕಾಲು ಬೆರಳುಗಳು ಬಿದ್ದಂತಹ ಜಾಗ ಏನಿದೆ, ಈ ಜಾಗವೇ ಈ ಕಾಳಿಘಾಟ್ ಅಂತಕ್ಕಂತಹ ಪ್ರದೇಶ. ಈ ಪ್ರದೇಶದಲ್ಲಿರ್ತಕ್ಕಂತಹ ಶ್ರೀ ಕಾಳಿ ಅಮ್ಮನವರ ಒಂದು ದಿವ್ಯ ಸಾನ್ನಿಧ್ಯ ಏನಿದೆ, ಈ ಒಂದು ವಿಶೇಷಕರವಾದ ದಿವ್ಯ ಸಾನ್ನಿಧ್ಯಕ್ಕೆ ತಾವೆಲ್ಲರೂ ಹೋಗಿದ್ದು ಬನ್ನಿ. ಭರಣಿ ನಕ್ಷತ್ರದವರು ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ವಿಶೇಷವಾದ ಟರ್ನಿಂಗ್ ಪಾಯಿಂಟ್ ಬರಲಿಲ್ಲ ಅಂತಂದರೆ ಆಮೇಲೆ ನೀವು ಕೇಳಿ, 100% ಬಂದೇ ಬರುತ್ತೆ, ಒಳ್ಳೆಯದಾಗತ್ತೆ. ವಿಶೇಷಕರವಾಗಿ ಆ ಕಾಳಿದೇವಿಯ ಸದನುಗ್ರಹ ತಮ್ಮೆಲ್ಲರ ಮೇಲಿರಲಿ. ಆ ಒಂದು ದಿವ್ಯ ಸಾನ್ನಿಧ್ಯಕ್ಕೆ ಎಲ್ಲರೂ ಹೋಗಿದ್ದು ಬನ್ನಿ. ಅದರಲ್ಲೂ ವಿಶೇಷವಾಗಿ ಅಷ್ಟಮಿ ದಿವಸ, ಚತುರ್ದಶಿ ದಿವಸ, ಅಮಾವಾಸ್ಯೆ ದಿವಸ ಹೋಗಿದ್ದು ಬರ್ತಕ್ಕಂಥದ್ದು ಬಹು ವಿಶೇಷ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಈ ಕಾಳಿಘಾಟ್ನಲ್ಲಿರ್ತಕ್ಕಂತಹ ಶ್ರೀ ಕಾಳಿ ಅಮ್ಮನವರ ಒಂದು ದಿವ್ಯ ಸಾನ್ನಿಧ್ಯಕ್ಕೆ ದಶಮಹಾವಿದ್ಯಾಧಿಪತಿ ಮಹಾಕಾಳಿ, ಹಾಗಾಗಿ ಆ ಮಹಾಕಾಳಿ ಇರತಕ್ಕಂತಹ ಈ ದಿವ್ಯ ಸಾನ್ನಿಧ್ಯಕ್ಕೆ ಹೋಗಿದ್ದು ಬನ್ನಿ, ಭಾಳ ಒಳ್ಳೆಯದಾಗ್ತದೆ. ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರತಕ್ಕಂಥದ್ದು, ನಿಮ್ಮ ಜೀವನದ ದಿಕ್ಕೇ ಬದಲಾವಣೆ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ವಿಧವಾದ ಸಂದೇಹ ಇಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ. ವೀಕ್ಷಕರೇ, ಮತ್ತೊಂದು ಪರಿಹಾರ ಕ್ಷೇತ್ರ ಭರಣಿ ನಕ್ಷತ್ರದವ್ರಿಗೆ ಯಾವುದಪ್ಪ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲೇ ಇರತಕ್ಕಂತಹ ಒಂದು ವಿಶೇಷವಾದಂತಹ ಕ್ಷೇತ್ರ. ಅದರಲ್ಲೂ ಬೆಂಗಳೂರಿನಲ್ಲಿ ಏನು ಕೆಂಪೇಗೌಡ ನಗರ ಅಥವಾ ಗವಿಪುರಂ ಗುಟ್ಟಳ್ಳಿ ಅಂತ ಹೇಳ್ತೀವಿ, ಅಲ್ಲಿ ಇರ್ತಕ್ಕಂತಹ ಒಂದು ವಿಶೇಷವಾದಂತಹ ಮಹಾಕಾಳಿಯ ಒಂದು ಕ್ಷೇತ್ರ. ನಾನು ಯಾಕಪ್ಪ ಮಹಾಕಾಳಿಯ ಕ್ಷೇತ್ರವನ್ನೇ ರೆಫರ್ ಮಾಡ್ತೀನಿ ಅಂತಂದರೆ, ಭರಣಿ ನಕ್ಷತ್ರದವರ ಒಂದು ದುಃಖ ದುಮ್ಮಾನಗಳನ್ನು, ಹಾಗೆ ಎಲ್ಲ ವಿಧವಾದಂಥ ಕಷ್ಟ ಕಾರ್ಪಣ್ಯವನ್ನು, ಹಾಗೆ ಸಕಲ ವಿಧವಾದಂತಹ ನಕಾರಾತ್ಮಕತೆಗಳನ್ನು ಏನು ಅಳಿಸ್ತಕ್ಕಂತಹ ಶಕ್ತಿ ಇರುವಂಥದ್ದು ಮಹಾಕಾಳಿಗೆ. ಹಾಗಾಗಿ ನಿಮಗೆ ಪ್ರೇರಕ ಶಕ್ತಿ ಅಂದರೆ ಮಹಾಕಾಳಿ. ಭರಣಿ ನಕ್ಷತ್ರದವರ ಒಂದು ಪ್ರತ್ಯಧಿ ದೇವತೆ ಅಂದರೆ ಮಹಾಕಾಳಿ. ಆ ಮಹಾಕಾಳಿ ಅಮ್ಮನವರ ವಿಶೇಷ ಸಾನ್ನಿಧ್ಯ ಇರತಕ್ಕಂಥದ್ದು ಎರಡನೇ ದಿವ್ಯ ಕ್ಷೇತ್ರ ಬೆಂಗಳೂರಿನಲ್ಲೇ ಇದೆ, ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನ. ಈ ಬಂಡೆ ಮಹಾಕಾಳಿ ದೇವಸ್ಥಾನ ಏನು ಒಂದು ವಿಶೇಷತೆಯನ್ನು ಆ ಒಂದು ದೇವಸ್ಥಾನ ಒಳಗೊಂಡಿರ್ತಕ್ಕಂಥದ್ದಿದೆ. ಈ ದೇವಸ್ಥಾನದಲ್ಲಿ ಒಂದು ವಿಷಯ ಏನಪ್ಪ ಅಂದರೆ, ದೇವಿ ಮೇಲೆ ನೀರನ್ನು, ಏನು ಅಭಿಷೇಕದ ನೀರನ್ನು ಒಂದು ರೀತಿ ಆ ದೇವಿ ಮೇಲೆ ಆಗ್ತಕ್ಕಂಥ ನೀರೇನಿದೆಯಲ್ಲ, ಅದು ನಮ್ಮ ತಲೆ ಮೇಲೆ, ದೇವಿಯಿಂದ ನಮ್ಮ ತಲೆ ಮೇಲೆ ಬೀಳ್ತಕ್ಕಂತಹ ಒಂದು ರೀತಿಯಲ್ಲಿ ಅವರು ಆ ಪ್ರೋಕ್ಷಣೆಯನ್ನು ಅಥವಾ ಈ ಜಲಪ್ರೋಕ್ಷಣೆಯನ್ನು ಮಾಡ್ತಕ್ಕಂಥದ್ದು. ಸೊ ನೇರವಾಗಿ ದೇವಿಯಿಂದ ಭಕ್ತರ ತಲೆಗೆ ಬೀಳ್ತಕ್ಕಂತಹ ಒಂದು ಜಲಪ್ರೋಕ್ಷಣೆ. ಈ ವಿಶೇಷವಾದಂಥ ವಿಚಾರ ಇದೆಯಲ್ಲ, ಇದು ಎಲ್ಲ ದೇವಸ್ಥಾನದಲ್ಲೂ ನಡೆಯಲ್ಲ. ಹಾಗಾಗಿ ಈ ಬಂಡೆ ಮಹಾಕಾಳಿ ಅಮ್ಮನವರ ದಿವ್ಯ ಸಾನ್ನಿಧ್ಯ ಈ ಕೆಂಪೇಗೌಡ ನಗರ ಅಥವಾ ಈ ಗವಿಪುರಂ ಗುಟ್ಟಳ್ಳಿಯ ಒಂದು ಬಡಾವಣೆಯಲ್ಲಿ ಇರತಕ್ಕಂಥದ್ದು. ಈ ಶ್ರೀನಗರಕ್ಕೆ ಸಮೀಪದಲ್ಲಿ ಈ ಒಂದು ಜಾಗ ಬರುತ್ತೆ. ಸೊ ಬೆಂಗಳೂರಿನಲ್ಲಿ ಈ ಒಂದು ವಿಶೇಷವಾದಂತಹ ದಿವ್ಯ ಸಾನ್ನಿಧ್ಯ ಕೆಂಪೇಗೌಡರ ಕಾಲದಿಂದಲೂ ಸಹ ಈ ಒಂದು ದಿವ್ಯ ಸಾನ್ನಿಧ್ಯ ಇರತಕ್ಕಂಥದ್ದು. ಒಂದು ರೀತಿ
ಶಕ್ತಿ ಪ್ರಧಾನ ಕ್ಷೇತ್ರ ಅಂತ ನಾವು ಖಂಡಿತವಾಗ್ಲೂ ಈ ಕ್ಷೇತ್ರವನ್ನು ಕರಿಬೋದಾಗಿದೆ. ತಾವು ಭರಣಿ ನಕ್ಷತ್ರದವರು ಈ ಒಂದು ಕ್ಷೇತ್ರಕ್ಕೆ ಹೋಗಿದ್ದು ಬನ್ನಿ, ಖಂಡಿತವಾಗ್ಲೂ ನಿಮಗೆ ಸಕಲ ವಿಧವಾಗಿ ಅಭೀಷ್ಟ ಸಿದ್ಧಿ ಉಂಟಾಗ್ತಕ್ಕಂಥದ್ರಲ್ಲಿ ಬೇರೊಂದು ಮಾತಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಒಂದು ಸಂಕಲ್ಪಗಳು ಭಗವತಿಗೆ ಅದಿಷ್ಟ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಿ. ಖಂಡಿತವಾಗ್ಲೂ ಮಹಾಕಾಳಿಯಮ್ಮ ನಿಮ್ಮೆಲ್ಲರ ಅಪೇಕ್ಷೆಗಳನ್ನ, ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ಈ ಮೂಲಕ ನಾನು ಆಶಿಸ್ತೀನಿ. ನೋಡಿ, ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು, ಅದರಲ್ಲೂ ಪ್ರತಿ ಪಾದಗಳ ವಿವರಣೆ, ಎಸ್ಪೆಷಲಿ ಈ 1ನೇ ಪಾದ, ಮೊದಲನೇ ಪಾದ ಯಾರು ಹುಟ್ಟಿರ್ತೀರಿ ಭರಣಿ ನಕ್ಷತ್ರದಲ್ಲಿ, ಅವರು ಸಹಜವಾಗಿ ಒಂದು ಸತ್ಯಸಂಧತೆಯಿಂದ ಧರ್ಮ ಮಾರ್ಗದಲ್ಲಿ ನಡಿಬೇಕು ಅನ್ನುವಂತಹ ಅಪೇಕ್ಷೆಯನ್ನು ಉಳ್ಳಂಥ ಜನ. ಒಂದು ವಿಧವಾಗಿ ಏನೇ ಕಷ್ಟ ಬಂದರೂ ಜಯಿಸ್ತಕ್ಕಂಥ ಶಕ್ತಿ ಇರೋರು, ನಡೆದರೆ ಈಗೇ ನಡಿಬೇಕಪ್ಪ ಅನ್ನುವಂತಹ ಒಂದು ಆ ಒಂದು ನಿರ್ಣಯವನ್ನು ಒಂದು ರೀತಿಯಲ್ಲಿ ಕರಾರುವಕ್ಕಾಗಿ ಮಾಡ್ತಕ್ಕಂತಹ ಜನ. ಒಟ್ಟಾರೆ ದಿ ಸಕ್ಸಸ್ಫುಲ್ ಪರ್ಸ್ನಾಲಿಟೀಸ್ ಅಂತ ಒಂದೇ ಮಾತಲ್ಲಿ ಹೇಳ್ಬೋದು. ಏನೇ ಬಂದರೂ ಜಯಿಸ್ತಾರೆ 1ನೇ ಪಾದದವರು, ಅದು ಅವರ ಸ್ಪೆಷಾಲಿಟಿ. 2ನೇ ಪಾದದವ್ರದ್ದು ವಿಶೇಷತೆ ಏನಪ್ಪ ಅಂತಂದರೆ, ಒಂದು ರೀತಿ ಸ್ಮಾರ್ಟ್ ವರ್ಕರ್ಸ್. ಇವರು ಸ್ಮಾರ್ಟಾಗಿ ಕೆಲಸ ಮಾಡ್ತಾರೆ. ಸ್ಮಾರ್ಟ್ ಅಂದರೆ ನವಿರಾಗಿ, ಒಂದು ಕ್ರಮಬದ್ಧವಾಗಿ ಕೆಲಸ ಮಾಡ್ತಕ್ಕಂಥವ್ರು. ಯಾಕೆಂದರೆ ಆ ಸೀಕ್ವೆನ್ಷಿಯಲ್ ಮ್ಯಾನರಿಸಮ್ನ ಅವರು ಮರೆಯಲ್ಲ. ಸೊ ಸ್ಮಾರ್ಟ್ ವರ್ಕ್ನ ಸೀಕ್ವೆನ್ಷಿಯಲ್ ಮ್ಯಾನರ್ನಲ್ಲಿ ಮಾಡ್ತಕ್ಕಂತಹ ಕೆಪ್ಯಾಸಿಟಿ ಮತ್ತು ಟ್ಯಾಲೆಂಟ್ ಎರಡೂ ಇರತಕ್ಕಂಥವ್ರು. 3ನೇ ಪಾದದವರು ಒಂಥರ ಪುಣ್ಯಶಾಲಿಗಳು. ಭಗವಂತನ ಅನುಗ್ರಹ ಭಾಳ ಚೆನ್ನಾಗಿರುತ್ತೆ, ಮಹಾಲಕ್ಷ್ಮಿ ಅನುಗ್ರಹ ಭಾಳ ಚೆನ್ನಾಗಿರುತ್ತೆ 3ನೇ ಪಾದದವ್ರಿಗೆ. ಅವರ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಜಯಿಸುವಷ್ಟು ಕೆಪ್ಯಾಸಿಟಿ ಹೇರಳವಾಗಿರುತ್ತೆ. ಈ 1ನೇ ಪಾದ 3ನೇ ಪಾದದವ್ರಿಗೆ ನೋಡಿ ಭಗವಂತ ವಿಶೇಷ ಅನುಗ್ರಹ ಮಾಡಿರ್ತಾನೆ. ಭರಣಿ ನಕ್ಷತ್ರದಲ್ಲಿ ಪರ್ಟಿಕ್ಯುಲರ್ ಆಗಿ ಮೊದಲು ಈ 1ನೇ ಪಾದ, 2ನೇ ಹಂತದಲ್ಲಿ 3ನೇ ಪಾದ, ಇವರಿಗೆ ಈ ಭಗವಂತನ ಒಂದು ವಿಧವಾದಂತಹ ಸ್ಪೆಷಲ್ ಪ್ರಾಮಿನೆನ್ಸಸ್ಸು ಸಿಕ್ಕೇ ಸಿಗುತ್ತೆ. 4ನೇ ಪಾದದವ್ರಿಗೆ ಸಹಜವಾಗಿ ಒಂದು ರೀತಿ ಚಾಲೆಂಜಬಲ್ ಸಿಚುಯೇಷನ್ಸು, ಅಂದರೆ ಸವಾಲುಯುಕ್ತ ಸನ್ನಿವೇಶಗಳು ಜಾಸ್ತಿ, ಸವಾಲಿನಿಂದ ಕೂಡಿರುತ್ತದೆ. ಪಾಪ ಕೆಲವೊಂದು ಸಂದರ್ಭ ಅವ್ರಿಗೆ ದಿಕ್ಕು ತೋಚದಂಗೆ ಆಗುತ್ತೆ. ಏನು ಮಾಡಬೇಕು, ಏನು ಬಿಡಬೇಕು ಅನ್ನುವಂತಹ ಒಂದು ರೀತಿಯಾದಂತಹ ದ್ವಂದ್ವ ಹೆಚ್ಚಾಗಿ ಅವರಿಗೆ ಕಾಡ್ತಕ್ಕಂಥದ್ದು ಅಂತಂದರೆ ತಪ್ಪಾಗಲ್ಲ. ಒಟ್ಟಾರೆ ಈ 4 ಪಾದಗಳ ಪೈಕಿ ಕಡೇ ಪಾದದವ್ರಿಗೆ ಸಫರಿಂಗ್ಸ್ ಜಾಸ್ತಿ, ಒಂಥರ ಮಿಸರಬಲ್ ಕಂಡೀಷನ್ಸು, ಏನೋ ಒಂಥರ ಒದ್ದಾಟ, ತೊಳೆದಾಟಗಳು. ಏನಪ್ಪ ಜೀವನ ಇಷ್ಟೊಂದು ಕಗ್ಗಂಟ, ಯಾಕೆ ಈ ಥರ ಆಗ್ತದೆ ಅಂಥೇಳಿ ಒಂಥರ ಇವರೇ ಒಂದು ರೀತಿ ತಪ್ಪುಗಳನ್ನೂ ಮಾಡ್ಕೊಳ್ತಾರೆ. ಹಾಗೆ ಒಂದು ವಿಧವಾಗಿ ಅವರು ಏನು ಸ್ವಯಂ ತಪ್ಪುಗಳನ್ನ ಮಾಡ್ಕೊಂಡು ಹೋಗಿರ್ತಾರೆ, ಆ ತಪ್ಪುಗಳೇ ಇವ್ರಿಗೆ ಒಂದು ರೀತಿ ಕಷ್ಟಕರವಾದ ವಾತಾವರಣವನ್ನು ಸೃಷ್ಟಿಸ್ತಾ ಇರ್ತದೆ. ಈ ಏನೇ ಬರಲಿ ಜಯಿಸ್ತೀನಿ ಅನ್ನುವಂತಹ ಒಂದು ಮನೋಭಾವ ಇವರ ಜಾತಕದಲ್ಲಿ ಕುಜನ ಪರಿಸ್ಥಿತಿ ಸಹಜವಾಗಿ ಚೆನ್ನಾಗಿದ್ದರೆ ಮಾತ್ರ ಅವರು ಜಯಿಸ್ತಾರೆ. ಇಲ್ಲ ಅಂತಂದರೆ ಭಾಳ ಕಷ್ಟ. ಜೀವನವೂ ಸಹ ಅವ್ರಿಗೆ ದುರ್ಗಮದ ಹಾದಿ ಅಂತಂದರೆ ತಪ್ಪಾಗಲಾರ್ದು. ಆದರೆ ಇವರು ಕಾಳಿ ದೇವಿಯ ಆರಾಧನೆ ಮಾಡಲಿ, ಎಲ್ಲ ವಿಧವಾದಂತಹ ಒಂದು ನಕಾರಾತ್ಮಕತೆಯಿಂದ ದೂರವಾಗ್ತಾರೆ. ಖಂಡಿತವಾಗ್ಲೂ 4ನೇ ಪಾದದವ್ರಿಗೆ ಕಾಳಿ ದೇವಿಯ ಅನುಗ್ರಹ ಬೇಕು. ಸೊ ಹಾಗಂತ 3 ಪಾದದವ್ರಿಗೆ ಎಲ್ಲ ಡಿಫಾಲ್ಟ್ ಆಗಿದೆ, ಏನು ಬೇಡ ಅಂತ ಅಲ್ಲ, ಎಲ್ಲರಿಗೂ ಬೇಕು. ಅದರಲ್ಲಿ 4ನೇ ಪಾದದವ್ರಿಗೆ ಮುಖ್ಯವಾಗಿ ಕಾಳಿ ದೇವಿಯ ಒಂದು ಅನುಗ್ರಹ ಬೇಕಾಗ್ತದೆ. ಬಂಡಿ ಮಹಾಕಾಳಿ ದೇವಿಯ ದೇವಸ್ಥಾನ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದೇನಿದೆ, ಅಲ್ಲಿಗೆ ಹೋಗಿದ್ದು ಬನ್ನಿ. ಹಾಗೆ ಸಾಧ್ಯವಾದರೆ ಏನು
ಈ ಒಂದು ಕಾಳಿಘಾಟ್ನಲ್ಲಿ ಇರತಕ್ಕಂತಹ ದೇವಸ್ಥಾನದ ಬಗ್ಗೆ ನಾನೇನು ಹೇಳಿದೆ ಆ ದೇವಸ್ಥಾನಕ್ಕೂ ಸಹ ತಾವು ಹೋಗಿದ್ದು ಬನ್ನಿ, ಒಳ್ಳೆಯದಾಗಲಿ. ಕಾಳಿಘಾಟ್ನಲ್ಲಿ ಇರತಕ್ಕಂಥ ದೇವಸ್ಥಾನಕ್ಕೆ ಜೀವಮಾನದಲ್ಲಿ ಅಟ್ಲೀಸ್ಟ್ ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಸಲ ಹೋಗಿದ್ದು ಬನ್ನಿ. ಏನು ತೀರಾ ನೀವು ಆಗಲೇ ಪಾಪ ಒಂದು ವಯೋವೃದ್ಧರಾಗಿದ್ದೀರಿ ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಜೀವಮಾನದಲ್ಲಿ ಒಂದು ಸಲ ಆದರೂ ಅಲ್ಲಿಗೆ ಹೋಗಿದ್ದು ಬನ್ನಿ. ಖಂಡಿತವಾಗ್ಲೂ ನೋಡಿ, ನೀವು ಎಷ್ಟು ವಿಧವಾದಂತಹ ಸಂತೋಷವನ್ನು ಪಡಿತೀರಿ, ಸಂತುಷ್ಟತೆಯನ್ನು ಪಡಿತೀರಿ ಅಂತ ನೀವು ಓದಿ ಬಂದಮೇಲೆ ತಮಗೆ ಸಹ ಗೊತ್ತಾಗ್ತದೆ. ಹೋಗಿದ್ದು ಬನ್ನಿ, ಒಳ್ಳೆಯದಾಗಲಿ.